ಪತ್ನಿಯನ್ನ ಕೊಂದು ನಾಟಕವಾಡಿದಂತಹ ಪತಿರಾಯನನ್ನ ಪೊಲೀಸರು ಲಾಕ್ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ಪತ್ನಿಯನ್ನ ಕೊಂದು ಆಕಸ್ಮಿಕ ಸಾವು ಅಂಥೇಳಿ ಕಥೆಯನ್ನ ಕಟ್ಟಿದ ಪಾಪಿ ಪತಿ ಈಗ ಲಾಕ್ ಆಗಿದ್ದಾನೆ. ಚಾಕುವಿನಿಂದ ಇರಿದು ಕೊಲೆಗೈದು ಪತಿ ಕಿರಣ್ ಎಸ್ಕೇಪ್ ಆಗಿದ್ದ. ಉಡುಪಿಯ ಕೋಟಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂಥದ್ದು. ಮನೆಯ ಮೇಲಿಂದ ಬಿದ್ದು ಗಾಯಗೊಂಡಿರೋದಾಗಿ ಪತಿ ಹೇಳಿದ್ದ. ಗಾಯಾಳು ಪತ್ನಿಯನ್ನ ಆಸ್ಪತ್ರೆಗೂ ಕೂಡ ಇದೇ ಪತಿ ಕಿರಣ್ ಸೇರಿಸಿದ್ದ. ಬಳಿಕ ಚಿಕಿತ್ಸೆ ಫಲಿಸದೆ ಜಯಶ್ರೀ ಸಾವನ್ನಪ್ಪುತ್ತಾರೆ. ಪತ್ನಿಯನ್ನ ಕೊಂದು ಆಕಸ್ಮಿಕವಾಗಿ ಸಾವನ್ನಪ್ಪಿಟ್ಟಿದ್ದಾಳೆ. ಕಾಲುಜಾರಿ ಬಿಲ್ಡಿಂಗ್ ಇಂದ ಬಿದ್ದು ಸತ್ತೋಗ್ಬಿಟ್ಟಿದ್ದಾಳೆ ಅಂತೇಳಿ ಕತೆ ಕಟ್ಟಿದ. ಬಟ್ ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ಎಲ್ಲವೂ ಕೂಡ ಈಗ ಬಾಯಿ ಬಿಟ್ಟಿದ್ದಾನೆ. ಈತನೇ ಕಿರಣ್ ಆರೋಪಿ, ಹತ್ಯೆಯಾದಂತಹ ಜಯಶ್ರೀ. ಇವರಿಬ್ಬರು ಕೂಡ ಮದುವೆ ಆಗಿದ್ರು, ದಾಂಪತ್ಯ ಜೀವನವನ್ನು ನಡೆಸ್ತಾ ಇದ್ರು. ಈಗ ಗಂಡನಿಂದಲೇ ಹೆಂಡತಿ ಭರ್ಬರವಾಗಿ ಹತ್ಯೆ ಆಗಿರುವಂತಹ ಘಟನೆ ನಡೆದಿದೆ. ಹತ್ಯೆಗೆ ಕಾರಣ ಏನು, ಯಾಕೆ ಹೀಗೆ ಮಾಡ್ದ, ಎಲ್ಲದರ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಚಾಕುವಿನಿಂದ ಚೊಚ್ಚಿ ಹತ್ಯೆಯನ್ನ ಮಾಡಿದ ಬಳಿಕ ಈತನೇ ಒಂದು ಕತೆ ಕಟ್ಟಿದ್ದ. ಕಾಲು ಜಾರಿ ಬಿದ್ದು ಮಹಡಿ ಮೇಲಿಂದ ಬಿದ್ದು ಸಾವನ್ನಪ್ಪಿದ್ದಾಳೆ, ನಾನೇ ಆಸ್ಪತ್ರೆಗೆ ಸೇರಿಸಿದೆ, ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾಳೆ ಅಂಥೇಳಿ ಉಡುಪಿಯ ಕೋಟಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಈ ಕಿರಣ್ನ ಕಳ್ಳಾಟ, ಈತ ಮಾಡಿದಂತಹ ಪ್ರೀ ಪ್ಲ್ಯಾನು ಎಲ್ಲವೂ ಕೂಡ ಗೊತ್ತಾಗಿರುವಂಥದ್ದು. ಈಗ ಜಯಶ್ರೀ ಕುಟುಂಬಸ್ಥರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಾರಣ ಏನು ಅನ್ನೋದು ಪೊಲೀಸರ ಇನ್ವೆಸ್ಟಿಗೇಷನ್ನಿಂದ ಗೊತ್ತಾಗಬೇಕಿದೆ.